ತಾಲೂಕಿನ ಕೆದಿಲ ಸಮೀಪದ ಮೊಹಿಯುದ್ದೀನ್ ಜುಮಾ ಮಸೀದಿ ಬೀದಿಗೆ ಇದರ ನವೀಕೃತ ಮಸೀದಿ ಉದ್ಘಾಟನೆ ಹಾಗೂ ಪ್ರತಿ 15 ದಿನಗಳೊಮ್ಮೆಗೆ ನಡೆಸಲಾಗಿರುವಂತಹ ಸ್ವಾಲತ್ ಕಾರ್ಯಕ್ರಮದ 19ನೇ ವಾರ್ಷಿಕೋತ್ಸವ ಜನವರಿ 31ರಂದು ಮಸೀದಿ ವಟಾರದಲ್ಲಿ ನಡೆಯಲಿದೆ ಎಂದು ಮೊಹಿಯುದ್ದೀನ್ ರುತೂಬಿಯತ್ ಕಮಿಟಿ ಅಧ್ಯಕ್ಷರಾದ ಬಿಕೆ ಇಬ್ರಾಹಿಂ ಕಡವ ತಿಳಿಸಿದರು. ಬುಧವಾರ ಪುತ್ತೂರು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಹಿಂದೆ ತೆಂಗಿನ ಮಡಲಿನಿಂದ ನಿರ್ಮಿಸಲಾಗಿದ್ದ ಈ ಮಸೀದಿ ಇದೀಗ ಸುಸಜ್ಜಿತವಾದ ಆಧುನಿಕ ವ್ಯವಸ್ಥೆಯ ಮಸೀದಿಯಾಗಿ ಪರಿವರ್ತಿತವಾಗಿದೆ. ಈ ನವೀಕೃತ ಮಸೀದಿಯನ್ನ ಎಂಜೆಎಂ ಸಮಿತಿಯ ಗೌರವಾಧ್ಯಕ್ಷರಾದ ಸೈಯದ್ ಹುಸೈನ್ ಬಾ ಆಲವಿ ತಂಗಲ್ ಕುಕ್ಕಾಜಿ ಅವರು ಉದ್ಘಾಟಿಸಲಿದ್ದಾರೆ. ಕುಂತೂರು ಜುಮಾ ಮಸೀದಿ ಮುದಾರಿಸ್ ಅಲ್ಹಾಜ್ ಮೊಯಿದ್ ಫೈಜಿ ಕುತಾಬ ಪಾರಾಯಣವನ್ನ ನಡೆಸಲಿದ್ದಾರೆ. ಮಗ್ರಿಬ್ ನಮಾಜ್ ಬಳಿಕ ಪೊಲ್ಯ ಖತೀಬ್ ಸ್ವಾಲತ್ ವಾರ್ಷಿಕೋತ್ಸವ ಅಲಾಜ್ ಸಯ್ಯದ್ ಯಾ ತಂಗಲ್ ಅವರ ನೇತೃತ್ವದಲ್ಲಿ ನಡೆಯಲಿದೆ. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಎಂಜೆಎಂ ಬಿಟಿಗೆ ಅಧ್ಯಕ್ಷರಾದ ಮೊಹಮ್ಮದ್ ಶರೀಫ್ ಬಿಟಿಗೆ ಅವರು ವಹಿಸಲಿದ್ದಾರೆ. ಅಲಾಜ್ ಸಯ್ಯದ್ ಅಮ್ಸ್ ತಂಗಲ್ ಪಾಟ್ರಾಕೋಡಿ ದುವಾವನ್ನ ನೆರವೇರಿಸಲಿದ್ದು, ಪ್ರಾಸ್ತಾವಿಕ ಭಾಷಣವನ್ನ ಎಂಜೆಎಂ ಬಿಟಿಗೆ ಖತೀಬರಾದ ಮೊಹಮ್ಮದ್ ಅನೀಫ್ ದಾರ್ಮಿ ನಡೆಸಲಿದ್ದಾರೆ. ಮುಖ್ಯ ಪ್ರಭಾಷಣವನ್ನ ಖತೀಬರಾದ ಅಬು ಉಮೈರ್ ಕೆಎಂ ಅಬ್ದುಲ್ ಅಜೀಜ್ ದಾರಿಮಿ ಪೊನ್ಮಾಲಾ ಕೋಡಾಜಿ ಅವರು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಬಪ್ಪಲಿಗೆ ಮುದ್ರಿಸ್ ಅಲ್ಲಾಜ್ ಸಿರಾರುಜ್ಜಿದ್ದೀನ್ ಫೈಜಿ, ಸಲ್ಮಾರ ಖತೀಬರಾದ ಅಲ್ಲಾಜ್ ಉಮಾರ್ ದಾರಿಮಿ ಸಲ್ಮಾರ, ಪುತ್ತೂರು ಬದ್ರಿಯ ಜುಮಾ ಮಸೀದಿ ಖತೀಬರಾದ ಅಬ್ಬಾಸ್ ಮದನಿ ಪಟ್ರಾಕೋಡಿ, ಮಸೀದಿ ಖತೀಬರಾದ ಕಲಂದರ್ ಶಾಫಿ ಬಕಾವಿ ಮನ್ನಾನಿ, ಹಾಗೇನೆ ಕಲ್ಲೇಗ ಮಸೀದಿ ಖತೀಬರಾದ ಹಸನ್ ಹಶ್ರಾದಿ, ಮಿತ್ತೂರು ಖತೀಬರಾದ ಇಬ್ರಾಹಿಂ ದಾರಿಮಿ, ಉದ್ಯಮಿ ಅಬ್ದುಲ್ ಲತೀಫ್ ಫೈಜಿ ಸುಂಕದಕಟ್ಟೆ, ಶಾಂತಿನಗರ ಡಿಎಚ್ಸಿ ಮ್ಯಾನೇಜರ್ ಅಲ್ಲಾಜ್ ಅಬ್ದುಲ್ ಅಮೀದ್ ಅನಿಫಿ, ಪೆರಮುಗುರು ಮುದ್ರಾರಿಸ್ ಪಿ ಶರಾಫುದ್ದೀನ್ ಸಹಾದಿ ಬಿಎ, ಇನ್ನು ಗಡಿಯಾರ ಖತೀಬರಾದ ಒಮರ್ ಫೈಜಿ, ಅಲ್ಲಾಜ್ ಇಬ್ರಾಹಿಂ ಮದನಿ ಬಡೇಕಿಲಾ, ಬಿಟಿಗೆ ಬಶೀರ್ ಮುಸ್ಲಿಯಾರ್ ಮೊಹಜ್ಜಿನ್, ಬಿಟಿಗೆ ಮೊಹಮ್ಮದ್ ಮುಸ್ಲಿಯಾರ್ ಮುಹಾಅಮ್ಲಿ, ಮುದ್ರಾಜೆ ಅಬ್ದುಲ್ ಖಾದರ್ ಮುಸ್ಲಿಯಾರ್ ಸಹಿತ ಹಲವಾರು ಧಾರ್ಮಿಕ ರಾಜಕೀಯ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಬಿಟಿಗೆ ಮಸೀದಿ ಸಮಿತಿ ಉಪಾಧ್ಯಕ್ಷ ಇಬ್ರಾಹಿಂ ಬಡೇಕಿಲಾ, ಪ್ರಧಾನ ಕಾರ್ಯದರ್ಶಿ ಅಮೀದ್ ಕುಕ್ಕಾಜೆ, ಕೋಶಾಧಿಕಾರಿ ಶಂಸುದ್ದೀನ್, ಹಾಗೇನೆ ಎಂಕೆಸಿಬಿ ಕೋಶಾಧಿಕಾರಿ ಸಿದ್ದಿಕ್ ಬೇಟಿಗೆ ಉಪಸ್ಥಿತರಿದ್ದರು. ಚಾವಣಿಯನ್ನು ತೆಗೆದು ನಾವೀಗ ಒಂದು ಸಾಧಾರಣ 20-25 ವರ್ಷಗಳ ಹಿಂದೆ ಅದಕ್ಕೆ ಆರ್ಸಿಸಿಯ ಒಂದು ಕಟ್ಟಡವನ್ನು ನಿರ್ಮಿಸಿ ಮಸೀದಿಯಾಗಿ ಪುನರಾವರ್ತಿಸಿ ಮೇಲ್ದರ್ಜೆಗೇರಿಸಿದ್ದೆವು. ಇದೀವಾಗ ಎಲ್ಲ ಊರಿನ ಎಲ್ಲರ ಹಾಗೂ ಬಡ ಊರಿನ ಸಹಕಾರದೊಂದಿಗೆ ಮಸೀದಿಯ ಒಳಾಂಗಣ ಎಲ್ಲ ಸುಸಜ್ಜಿತವಾಗಿ ಈಗ ಎಲ್ಲ ಕಡೆ ನೋಡಿದರೆ AC ಇತ್ಯಾದೆಲ್ಲ ನಡೀತಾ ಇದೆಯಲ್ಲ, ಅದೇ ರೀತಿ ನಮ್ಮಲ್ಲಿ ಕೂಡ AC ಎಲ್ಲ ಕಾರ್ಪೆಟ್ ಅತ್ಯುತ್ತಮವಾದ ಸುಸಜ್ಜಿತವಾದಂಥ ಒಂದು ನವೀಕೃತಗೊಂಡಂಥ ಮಸೀದಿ ಇದೇ ಬರುವ 31ನೇ ತಾರೀಕು ಶುಕ್ರವಾರ ನಮ್ಮ ಮಸೀದಿಯ ಗೌರವಾಧ್ಯಕ್ಷರಾದಂಥ ಹುಸೈನ್ ತಂಗಲ್ ಕುಕ್ಕಾಜೆ ಇವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಅದನ್ನ ನಮ್ಮ ಖುತ್ಬಾ ಪಾರಾಯಣವನ್ನು ನಮ್ಮ ಕುಂತೂರು ಜುಮಾ ಮಸೀದಿಯ A&B ಇದರ ಮುದರಿಸರು ಕೂಡ ಆಗಿರುವಂಥ ಸೂಫಿ ಓದಿಯರು ವಿದ್ವಾಂಸರಾದಂಥ ಮೊಯ್ದು ಫೈಜಿ ಮಡಿಕೇರಿ ಕೊಡಗು ಇವರು ಕೂಡ ಒಂದು ಬಂದು ಖುತ್ಬಾ ಪಾರಾಯಣ ನಿರ್ವಹಿಸಲಿದ್ದಾರೆ. ಅದೇ ದಿನ ರಾತ್ರಿ ನಮ್ಮ ಪ್ರತಿ 15 ದಿವಸಕ್ಕೊಮ್ಮೆ ಮಸೀದಿಯಲ್ಲಿ ನಡೆಸಿಕೊಂಡು ಬರುವಂಥ ಸಲಾತ್ ವಾರ್ಷಿಕ, 19ನೇ ವಾರ್ಷಿಕ ಕೂಡ ಅದೇ ದಿನ ರಾತ್ರಿ 7 ಗಂಟೆಗೆ ಮಸೀದಿಯಲ್ಲಿ ನಡೀಲಿಕ್ಕಿದೆ. ಅದೇ ರೀತಿ ಆ ದಿನ ಅದರ ನೇತೃತ್ವವನ್ನು ನಮ್ಮ ಪೋಳಿಯ ಜುಮಾ ಮಸೀದಿಯ ಖತೀಬರಾದಂಥ ಸೈಯದ್ ಯಹಿಯಾ ತಂಗಲ್ರವರು ಅದರ ನೇತೃತ್ವವನ್ನು ವಹಿಸಲಿಕ್ಕಿದ್ದಾರೆ. ಅದೇ ದಿನ ಮುಖ್ಯ ಪ್ರಭಾಷಣ ಕೂಡ ಒಂದು 8 ಗಂಟೆ ಹೊತ್ತಿಗೆ ನಡೀಲಿಕ್ಕಿದೆ. ಅದರ ಮುಖ್ಯ ಪ್ರಭಾಷಕರಾಗಿ ನಮ್ಮ ಕೋಡಾಜೆ ಜುಮಾ ಮಸೀದಿಯ ಧಾರ್ಮಿಕ ಮುಖಂಡರಾಗಿರುವಂಥ ಅಬ್ದುಲ್ ಅಜೀಜ್ ದಾರಿಮಿ ಪೊನ್ಮಾಲಾ ಇವರು ಮುಖ್ಯ ಪ್ರಭಾಷಣ ನೀಡಲಿಕ್ಕಿದ್ದಾರೆ. ಅದೇ ರೀತಿ ಹಮ್ಜಾ ತಂಗಲ್ ಪಾಟ್ರಕೋಡಿ ಅವರು ಕೂಡ ದುವಾಕ್ಕೆ ನೇತೃತ್ವವನ್ನು ಕೂಡ ನೀಡಲಿಕ್ಕಿದ್ದಾರೆ. ಅಲ್ಲದೆ ಹಲವಾರು ಧಾರ್ಮಿಕ ಮುಖಂಡರು, ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ನೇತಾರರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಎಲ್ಲ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನ ಜುಮಾ ನಮಾಜಿನ ಬಳಿಕ ಕೂಡ ಒಂದು ಊಟದ ಸಾರ್ವಜನಿಕ ಊಟವನ್ನು ಕೊಡಲಿಕ್ಕಂಥ ವ್ಯವಸ್ಥೆ ಕೂಡ ಇದೆ. ಅದೇ ರೀತಿ ರಾತ್ರಿ ಕೂಡ ನಮ್ಮ ಕಾರ್ಯಕ್ರಮ ಮುಗಿದ ಬಳಿಕ ಊಟದ ವ್ಯವಸ್ಥೆ ಕೂಡ ನಮ್ಮ ಸಮಿತಿ ಹಮ್ಮಿಕೊಂಡಿದೆ. ಇವನು ನಮ್ಮ ನವೀಕೃತ ಮಸೀದಿಗೆ
ಊರ ಪರ ಊರಿನಲ್ಲಿರುವಂಥ, ಅದೇ ರೀತಿ ದೇಶ ವಿದೇಶಗಳಲ್ಲಿ ನಮ್ಮ ಅನಿವಾಸಿ ಭಾರತ, ನಮ್ಮ ಊರಿನ ಪರ ಊರಿನ ಎಲ್ಲರೂ ಒಳ್ಳೆಯ ರೀತಿಯ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಕೂಡ ಅದೇನೋ ನಾವು ಒಂದು ಸನ್ಮಾನ ಕಾರ್ಯಕ್ರಮ ಕೂಡ ಊರಲ್ಲಿದ್ದಂತೆ ಮಾಡಲಿಕ್ಕಿದ್ದೇವೆ. ಎಲ್ಲ ಕಾರ್ಯಕ್ರಮಕ್ಕೂ ಎಲ್ಲರನ್ನು ನಾವು ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಮಾಧ್ಯಮ ಇವರು ಕೂಡ ಅದನ್ನು ಪ್ರಚಾರಪಡಿಸಿ ನಮ್ಮೊಂದಿಗೆ ಸಹಕರಿಸಬೇಕಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಎಷ್ಟು ವೆಚ್ಚ?